ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಜನವರಿ 14 ಮಕರ ಸಂಕ್ರಮಣ ದಿನದಂದು ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಜೊತೆಗೆ CS ಚಂದ್ರಬೋಪಾಲ್ ಅವರು ಕೂಡ ಹೇಳಿದ್ರು. ಆದರೆ ಸ್ನೇಹಿತರೆ, ಇನ್ನೂ ಕೂಡ ಹಣನೇ ಜಮಾ ಆಗಿಲ್ಲ. ಸೊ ಯಾವಾಗ ಹಣ ಜಮಾ ಆಗುತ್ತೆ, ಹಣ ಜಮಾ ಆಗುತ್ತಾ ಇಲ್ವಾ? ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ 2-3 ಡೇಟನ್ನು ಕೊಟ್ಟರು, ಆದರೂ ಕೂಡ ಹಣ ಜಮಾ ಆಗಿಲ್ಲ. ಸೊ ಏನಕ್ಕೋಸ್ಕರ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಹೋದ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಿಂದ ಕೂಡ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ವೆಯ್ಟ್ನ ಮಾಡ್ತಾ ಇದ್ರಿ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿಗೆ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರು. ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ ದಿನ ಹಣ ಜಮಾ ಆಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ 2,000 ರೂಪಾಯಿ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು. ಅದರ ಜೊತೆಗೇನೆ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷರಾದಂತಹ CS ಚಂದ್ರಬೋಪಾಲ್ ಅವರು ಕೂಡ ತಿಳಿಸಿದ್ರು. ಸ್ನೇಹಿತರೆ, ಸೊ ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿತ್ತು, ಆ ಒಂದು ಡೇಟಿಗೆ ಹಣ ಜಮಾ ಆಗೋದು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿತ್ತು. ಆದರೆ ಜಮಾ ಯಾಕೆ ಆಗಿಲ್ಲ ಹಣ ಅಂತ ತಿಳ್ಕೊಳ್ಳೋದಾದ್ರೆ, ನಿಮ್ಗೆಲ್ರಿಗೂ ಕೂಡ ಈಗಾಗಲೇ ಗೊತ್ತಿರುತ್ತೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ಸೊ ಈ ಒಂದು ಆಕ್ಸಿಡೆಂಟ್ ಆಗಿರೋದೇ ಮಕರ ಸಂಕ್ರಮಣದ ಬೆಳಗಿನ ಜಾವ 5 ಗಂಟೆಗೆ. ಹಾಗಾಗಿ ಹಣ ಜಮಾ ಆಗಲೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗಿಲ್ಲ ಸ್ನೇಹಿತರೆ, ಯಾರಿಗೂ ಕೂಡ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಈ ಒಂದು ಆಕ್ಸಿಡೆಂಟ್ ಆಗಿರೋದಾದ್ಮೇಲೆ ಹಣ ಜಮಾ ಆಗೋದನ್ನೇ ಸ್ಟಾಪ್ ಮಾಡಿದ್ರು. ಹಣ ಜಮಾ ಆಗಬೇಕಾಗಿತ್ತು, ಆ ಒಂದು ಡೇಟಿಗೆ ಹಣ ಜಮಾ ಆಗಬೇಕಾಗಿತ್ತು. ಸೊ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಹಾಗಿದ್ರೆ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿದ್ರೆ, ಸದ್ಯದ ಮಟ್ಟಿಗೆ ಬರ್ತಿರುವಂತ ಮಾಹಿತಿ ಪ್ರಕಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಿಕವರ್ ಆಗಬೇಕಾಗತ್ತೆ. ಇನ್ನೇನು 1-2-3 ದಿನದ ಒಳಗಾಗಿ ಡಿಸ್ಚಾರ್ಜ್ ಆಗ್ಬೋದು ಅವರು. ಸೊ ಡಿಸ್ಚಾರ್ಜ್ ಆದ ತಕ್ಷಣ ಅದಾದಮೇಲೆ ಹಣ ಜಮಾ ಆಗೋದಕ್ಕೆ ಶುರು ಆಗ್ಬೋದು. ನೀವು ಕೇಳಬಹುದು, ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಸ್ಚಾರ್ಜ್ ಆಗೋದಕ್ಕೂ ಹಣ ಜಮಾ ಆಗೋದಕ್ಕೂ ಏನು ಒಂದು ರೀಸನ್ ಇದೆ. ಸೊ ಈಗಾಗಲೇ ಅಧಿಕಾರಿಗಳಿಗೆ ವಹಿಸಿರ್ತಾರೆ ಹಣ ಜಮಾ ಮಾಡೋದಕ್ಕೆ, ಅಧಿಕಾರಿಗಳು ಜಮಾ ಮಾಡಬೇಕು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರಲ್ಲಿ ಏನು ಪಾತ್ರ ವಹಿಸ್ತಾರೆ ಅಂತ ಕೇಳ್ಬೋದು ನೀವು. ಸ್ನೇಹಿತರೆ, 2,600 ಕೋಟಿಯಷ್ಟು ಹಣ ಪ್ರತಿ ತಿಂಗಳು ಜಮಾ ಆಗ್ತಿರುವಂಥದ್ದು. 2,600 ಕೋಟಿಯಷ್ಟು ಹಣ. ಇಷ್ಟು ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಸಚಿವೆಯರ ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳಿಗೆ ವಹಿಸ್ಬಿಟ್ಟು ಇವರು ನಿರ್ಲಕ್ಷ್ಯ ಮಾಡಿದ್ರಂತ ಹೇಳಿದ್ರೆ ಅಧಿಕಾರಿಗಳು ಕೂಡ ದುಡ್ಡನ್ನ ನುಂಗಿ ನೀರು ಮಾಡೋ ಚಾನ್ಸಸ್ಸು ಕೂಡ ಇರುತ್ತೆ. ಹಾಗಾಗಿ ಅಧಿಕಾರಿಗಳನ್ನ ಕೂಡ ಇವರ ಒಂದು ಹತೋಟಿಯಲ್ಲಿ ಇಟ್ಕೊಂಡು ಎಷ್ಟು ಜನರಿಗೆ ಇವತ್ತು ಜಮಾ ಆಗಿದೆ, ನಾಳೆ ಎಷ್ಟು ಜನರಿಗೆ ಜಮಾ ಆಗಿದೆ, ಇನ್ನೂ ಎಷ್ಟು ಹಣ ಜಮಾ ಆಗೋದು ಬಾಕಿ ಇದೆ, ಪ್ರತಿ ಒಂದು ಡೇಟಾ ಕೂಡ ಡೈಲಿ ಬೇಸಲ್ಲಿ ತಗೊಳ್ತಾ ಇದ್ರು ಇವರು. ಹಾಗಾಗಿ ಯಾವುದೇ ರೀತಿಯಾದಂಥ ಹಣ ಕೂಡ ಪೋಲ್ ಆಗ್ತಾ ಇರಲಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸರಿಯಾಗಿ ಹಣ ಜಮಾ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಈ ತಿಂಗಳು ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳಾದ್ರೂ ಕೂಡ 4,000 ರೂಪಾಯಿ ಬರ್ತಾ ಇತ್ತು. ಕಳೆದ ತಿಂಗಳು ಮತ್ತೆ ಈ ತಿಂಗಳು ಅಂತ ಹೇಳ್ಬಿಟ್ಟು ಪ್ರತಿ 2 ತಿಂಗಳಿಗಾದ್ರೂ ಎಲ್ಲರೂ ಬ್ಯಾಲೆನ್ಸ್ ಇದ್ರೆ ಬರ್ತಾ ಇತ್ತು ಹಣ. ಇಲ್ಲ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಕೂಡ ಹಣ ಜಮಾ ಮಾಡ್ತಾ ಹೋಗ್ತಾ ಇದ್ರು. ಎಲ್ರಿಗೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಕೂಡ ಹಣ ಜಮಾ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಅಷ್ಟೊಂದು ಸಮಸ್ಯೆ ಏನೂ ಆಗಿಲ್ಲ. ಆದರೆ ಅನ್ನಭಾಗ್ಯ ಯೋಜನೆಯಲ್ಲಿ ನೀವೇ ನೋಡಿಬೇಕಿದ್ರೆ 2-3 ತಿಂಗಳಿಂದ ಹಣನೇ ಬಂದಿರಲ್ಲ. ಸೊ ಇದ್ರ ಬಗ್ಗೆ ಆಹಾರ ಇಲಾಖೆ ಸಚಿವರಾದಂಥ KH ಮುನಿಯಪ್ಪನವರು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಸೊ ಮಾಧ್ಯಮದ ಮೂಲಕ ಬಂದು ಕೂಡ ಪ್ರತಿಕ್ರಿಯೆನ ಕೊಡ್ತಾ ಇರಲಿಲ್ಲ. ಯಾವ ಒಂದು ಡೇಟಿಗೆ ಹಣ ಜಮಾ ಆಗಿದೆ, ಎಷ್ಟು ಕಂತಿನ ಹಣ ಜಮಾ ಆಗಿದೆ, ಈಗಾಗಲೇ ಪೆಂಡಿಂಗ್ ಇರುವಂಥ ಹಣನ ಯಾವಾಗ ಜಮಾ ಮಾಡ್ತಾರೆ, ಸೊ ಇದ್ರ ಬಗ್ಗೆ ಕ್ಲಾರಿಟಿನೂ ಕೊಡ್ತಾ ಇರಲಿಲ್ಲ. ಜಾಸ್ತಿ ತಲೆನೂ ಕೆಡಿಸ್ಕೊಳ್ತಾ ಇರಲಿಲ್ಲ. ಅಧಿಕಾರಿಗಳಿಗೆ ವಹಿಸ್ತಾ ಇದ್ರು, ಅವ್ರು ಯಾವಾಗಾದ್ರೂ ಹಣ ಹಾಕ್ತಾರೆ, ಯಾವಾಗಾದ್ರೂ ಬಿಡ್ತಾರೆ.
ಸೊ ಅದ್ರ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಮಾಧ್ಯಮದ ಮೂಲಕ ಬಂದು ತಿಂಗಳಿಗೆ ಏನಿಲ್ಲ ಅಂತ ಹೇಳಿದ್ರು 4-5 ಬಾರಿ ಆದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆನ ಕೊಡ್ತಾ ಇದ್ರು. ಹಣ ಜಮಾ ಆಗುತ್ತಾ ಇಲ್ವಾ, ಯಾವಾಗ ಜಮಾ ಆಗುತ್ತೆ, ಏನಕ್ಕೋಸ್ಕರ ಹಣ ಜಮಾ ಆಗ್ತಾ ಇಲ್ಲ, ಯಾವೊಂದು ಕಾರಣಕ್ಕೋಸ್ಕರ ಈಗಾಗಲೇ ನಿಲ್ಲಿಸಿದರೆ, ಸರ್ವರ್ ಸಮಸ್ಯೆ ಆಗಿರ್ಬೋದು, ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಅಥವಾ ಹಣಕಾಸು ಇಲಾಖೆಯಿಂದ ಹಣನ ಬಿಡುಗಡೆ ಮಾಡಿಲ್ಲ ಅಂತ ಹೇಳೋದಾಗಿರ್ಬೋದು, ಈ ರೀತಿಯಾಗಿ ಹಣ ಜಮಾ ಆಗದೆ ಇರೋ ಚಾನ್ಸಸ್ಸು ಕೂಡ ಇರುತ್ತೆ. ಅದನ್ನ ಮಾಧ್ಯಮದ ಮೂಲಕ ಬಂದು ಪ್ರತಿಕ್ರಿಯೆನ ಕೊಡ್ತಾ ಇದ್ರು. ಆದರೆ ಈಗ ಪ್ರತಿಕ್ರಿಯೆ ಕೊಡೋದಕ್ಕೆ ಅವರು ಹಾಸ್ಪಿಟಲ್ ಇದ್ದಾರೆ, ಅವರು ಕಾರು ಆಕ್ಸಿಡೆಂಟ್ ಅಲ್ಲಿ ಏನು ಗಾಯಗೊಂಡಿದ್ದಾರೋ ಅದನ್ನ ಚಿಕಿತ್ಸೆ ಈಗ ಪಡ್ಕೊಳ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಅವರು ಹುಷಾರಾಗಿ ಬರಲಿ, ರಿಕವರ್ ಆಗಿ ಬರಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಸೊ ಅವರು ಬಂದ ತಕ್ಷಣ ಹಣ ಜಮಾ ಆಗುವ ಚಾನ್ಸಸ್ಸು ಇರುತ್ತೆ ಸ್ನೇಹಿತರೆ. ಸೊ ಅಧಿಕಾರಿಗಳಿಗೆ ಹಣ ಜಮಾ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿರ್ಬೋದು, ಅಥವಾ ಅಧಿಕಾರಿಗಳು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇರ್ಬೋದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದ ಮೇಲೆ ನಾವು ಹಣನ ಜಮಾ ಮಾಡೋಣ ಅಂತ ಹೇಳ್ಬಿಟ್ಟು ಕೂಡ ಪ್ಲಾನ್ ಮಾಡ್ಕೊಂಡಿರ್ಬೋದು. ಹಾಗಾಗಿ ಮಕರ ಸಂಕ್ರಮಣ ದಿನದಿಂದ ಹಣ ಜಮಾ ಆಗಿಲ್ಲ, ಇನ್ನೂ ಕೂಡ ಜಮಾ ಆಗಿದ್ರೆ ಇಷ್ಟರ ಒಳಗಾಗಿನೇ ಎಲ್ರಿಗೂ ಕೂಡ ಬರಬೇಕಾಗಿತ್ತು. ಸೊ ಹಣ ಜಮಾ ಮಾಡೋದನ್ನ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ ಸ್ನೇಹಿತರೆ. 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಕರ್ನಾಟಕದಾದ್ಯಂತ ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡ್ಕೊಳ್ತಾ ಇದ್ದಾರೆ. ಸೊ ಅಷ್ಟು ಜನರ ಅಕೌಂಟಿಗೆ ಹಣ ಹಾಕ್ಬೇಕಂತ ಹೇಳಿದ್ರೆ ಒಂದೇ ಸಲ ಹಾಕೋದಕ್ಕೆ ಸಾಧ್ಯ ಇಲ್ಲ, 1 ವಾರ ಬೇಕಾಗತ್ತೆ. ಸೊ ಅದರ ಜೊತೆಗೇನೆ ಈಗಾಗಲೇ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆ ಬರ್ತಾ ಇರುತ್ತೆ. ಸೊ ಅದೆಲ್ಲದನ್ನು ಕೂಡ ಸರಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಏನು ಹಣ ಜಮಾ ಆಗೋದಕ್ಕೆ ಶುರುವಾಗುತ್ತೋ ಆ ಟೈಮಿಂದ ಹಣ ಯಾವಾಗ ಎಂಡ್ ಮಾಡ್ತಾರೋ, ಜಮಾ ಮಾಡೋದನ್ನ ಎಂಡ್ ಮಾಡ್ತಾರೋ ಅಲ್ಲಿ ತನಕ ಕೂಡ ಅವರು ಪ್ರತಿಯೊಂದು ಡೇಟಾಬೇಸ್ನ ಇಸ್ಕೊಳ್ತಾ ಇದ್ರು, ಎಲ್ಲದನ್ನು ಕೂಡ ತೆಗೆದುಕೊಳ್ತಾ ಇದ್ರು. ಎಷ್ಟು ಜನರಿಗೆ ಹಣ ಜಮಾ ಆಗಿದೆ, ಎಷ್ಟು ಜನರಿಗೆ ಹಣ ಜಮಾ ಆಗೋದು ಬಾಕಿ ಇದೆ, ಪ್ರತಿಯೊಂದು ಡೀಟೇಲ್ಸ್ನ ಕೂಡ ಕೇಳ್ತಾ ಇದ್ರು. ಹಾಗಾಗಿ ಅಧಿಕಾರಿಗಳಿಗೂ ಮೋಸ ಮಾಡೋದಕ್ಕಾಗ್ತಾ ಇರಲಿಲ್ಲ, ಜೊತೆಗೆ ಅಧಿಕಾರಿಗಳು ಫಾಸ್ಟಾಗಿ ವರ್ಕ್ನ ಮಾಡ್ತಾ ಇದ್ರು. ಸೊ ಮೇಲಧಿಕಾರಿಗಳು ಕೇಳ್ತಾ ಇದ್ದಾರೆ ನಮ್ಮನ್ನ, ಅಥವಾ ಸಚಿವೆಯವರು ಕೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಸರಿಯಾಗಿ ಕೆಲಸ ಮಾಡಿ, ಫಾಸ್ಟಾಗಿ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ಪ್ರೆಷರ್ನ ಹಾಕ್ತಾ ಇದ್ರು. ಅವರ ಕೆಳಗಿರುವಂಥ ಸಿಬ್ಬಂದಿಗಳಿಗೆ ಪ್ರೆಷರ್ನ ಹಾಕಿ ಹಣ ಜಮಾ ಮಾಡ್ತಾ ಇದ್ರು. ಈಗ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಏನು ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ಸೊ ಡಿಲೇ ಆಗುತ್ತೆ, ಕೆಲವು ದಿನಗಳ ಕಾಲ ಡಿಲೇ ಆಗ್ಬೋದು, ಒಂದು 4-5 ದಿನಗಳ ಕಾಲ ಡಿಲೇ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ಹಣ ಜಮಾ ಆದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ನಿಮ್ಮ ಒಂದು ಹಣ, ಎಷ್ಟು ತಿಂಗಳ ಹಣ ಈಗಾಗಲೇ ಪೆಂಡಿಂಗ್ ಇದೆ, ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ಕಂತಿನ ಹಣ ಬರೋದು ಪೆಂಡಿಂಗ್ ಇದೆ ಅಂತ ಕೂಡ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ. ಸೊ ಈ ಒಂದು ವಿಡಿಯೋದಿಂದ ನಿಮಗೆ ಏನಾದರೂ ಸ್ವಲ್ಪ ಆದರೂ ಉಪಯೋಗ ಆಗಿದ್ರೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಯೂಸ್ಫುಲ್ ಆಗಿರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.